ನಾನೊಬ್ಬಳು ಸಮಾಜ ಸೇವಕಿ ಹೀಗಂತ ಕತೆ ಹೇಳಿಕೊಂಡು ಶ್ವೇತಾ ಮಾಡಿದ್ದ ರಸಗುಲ್ಲಾ ಸೀಕ್ರೆಟ್ ಅನ್ನ ನಿನ್ನೆಯಷ್ಟೇ ಹೇಳಿದ್ವಿ. ಆದ್ರೆ ಇವತ್ತು ಅದಕ್ಕೂ ಮೀರಿದ ಕತೆ ಹೇಳ್ತೀವಿ ಕೇಳಿ. ಒಂದು ಕಡೆ ಇದೇ ಕೇಸು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಸುತ್ತಕೊಂಡಿದೆ. ಮತ್ತೊಂದು ಕಡೆ ಅಪ್ಪ ಮಾತ್ರ ಅಲ್ಲ, ಮಗನ ಜೊತೆಯಲ್ಲೂ ಕೂಡ ಶ್ವೇತಾ ಕಾಂಟ್ಯಾಕ್ಟ್ ಅಲ್ಲಿರೋದು ಪತ್ತೆಯಾಗಿದೆ. ಮುಖಕ್ಕೆ ಬ್ಲಾಕ್ ಮಾಸ್ಕ್ ಹಾಕೊಂಡು ಅಯ್ಯೋ ನಾನೇನು ಮಾಡೇ ಇಲ್ಲ, ನಂದೇನು ತಪ್ಪಿಲ್ಲ ಅಂತ ಮಳ್ಳೆಯಂಗೆ ಹೋಗ್ತಿದ್ದಾಳಲ್ಲ, ಇವಳೇ ನೋಡಿ ಶ್ವೇತಾ ಅಲಿಯಾಸ್ ಶ್ವೇತಾ ಗೌಡ. ಸಮಾಜವನ್ನ ಉದ್ಧಾರ ಮಾಡ್ತೀನಿ ಅಂತ ಕತೆ ಹೇಳ್ಕೊಂಡು ಈ ಮಾಯಾಂಕನೆ ಮಾಡಿದ್ದ ಮಸಲತ್ತು ಈಗ ಜಗಜ್ಜಾಹೀರಾಗಿದೆ. ಕಂಬಿ ಹಿಂದೆ ಕಾಲ ಕಳಿತಾ ಇರೋ ಶ್ವೇತಾ ಪೊಲೀಸರ ಮುಂದೆ ಮತ್ತಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾಳೆ. ಎರಡು ಬಾರಿ ನೋಟಿಸ್ ಕೊಟ್ರು, ವಿಚಾರಣೆಗೆ ವರ್ತೂರು ಚಕ್ಕರ್. ಅಪ್ಪ ಮಾತ್ರ ಅಲ್ಲ, ಮಗನ ಜೊತೆಗೂ ಶ್ವೇತಾ ಕಾಂಟ್ಯಾಕ್ಟ್. ಶ್ವೇತಾ ವಿಚಾರಣೆ ವೇಳೆ ವರ್ತೂರ್ ಪ್ರಕಾಶ್ ಹಾಗೂ ಶ್ವೇತಾ ಗೌಡ ಸತತ ಕಾಂಟ್ಯಾಕ್ಟ್ ನಲ್ಲಿರೋದು ಪತ್ತೆಯಾಗಿತ್ತು. ಇನ್ನು ಈ ಸಂಬಂಧ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಒಂದಲ್ಲ ಎರಡೆರಡು ಬಾರಿ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದ್ರೆ ಎರಡು ಬಾರಿಯೂ ವಿಚಾರಣೆಗೆ ಹಾಜರಾಗದೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಚಕ್ಕರ್ ಹಾಕಿದ್ದಾರೆ. ಇನ್ನು ಆರೋಪಿತೆ ಶ್ವೇತಾಳನ್ನ ಫ್ರೇಜರ್ ಟೌನ್ ಎಸಿಪಿ ಗೀತಾ ನೇತೃತ್ವದ ತಂಡ ವಿಚಾರಣೆ ಮಾಡ್ತಿದೆ. ಈಗಾಗಲೇ ವರ್ತೂರು ಪ್ರಕಾಶ್ ಜೊತೆ ಆರೋಪಿತೆ ಇರೋ ಸಿಸಿಟಿವಿ ಫುಟೇಜ್, ಕಾಲ್ನ ಸಿಡಿಆರ್ನ ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದಷ್ಟೇ ಅಲ್ಲ, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮಾತ್ರ ಅಲ್ಲ, ಅವರ ಮಗ ನಿತಿನ್ ಜೊತೆಗೂ ಶ್ವೇತಾ ಸತತವಾಗಿ ಕಾಂಟ್ಯಾಕ್ಟ್ ನಲ್ಲಿರೋದು ಪತ್ತೆಯಾಗಿದೆ. ಅತ್ತ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ವರ್ತೂರು ಮನೆಯ ಇಬ್ಬರು ಮಹಿಳಾ ಕೆಲಸಗಾರರನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ. ಆ ತನಿಖೆ ಸಂದರ್ಭದಲ್ಲಿ ಕಂಡುಬಂದಂಥ ಕೆಲವು ಅಂಶಗಳ ಮೇಲೆ ಅವರಿಗೆ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಟ್ಟಿದ್ವಿ. ಒಂದು ನೋಟಿಸ್ ಕೊಟ್ವಿ ಮತ್ತು ಎರಡನೇ ನೋಟಿಸ್ ಕೊಟ್ಟಿದ್ವಿ. ಇವತ್ತು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಮೋಸ್ಟ್ಲಿ ನಾಳೆ ಅವರಿಗೆ 41A ಕ್ಲಾಸ್ ಇಷ್ಟವರೆಗೂ ತನಿಖೆ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಕೊಟ್ಟಿದ್ವಿ. ಸೊ ನಾಳೆ ಅವರಿಗೆ ಅಕ್ಯೂಸ್ಡ್ ನೋಟಿಸ್ 41A ನೋಟಿಸ್ ಕೊಡ್ತಾ ಇದ್ದೀವಿ. ಅದೇನೇ ಹೇಳಿ, 2 ಕೋಟಿ ಚಿನ್ನಕ್ಕೆ ಕೈ ಹಾಕಿ ಪೊಲೀಸರ ಕೈಲಿ ಲಾಕ್ ಆಗಿರೋ ಶ್ವೇತಾ ಕತೆ ಬಗೆದಷ್ಟು ಬಯಲಾಗ್ತಿದೆ. ಅತ್ತ ಆಕೆ ಗೊತ್ತೇ ಇಲ್ಲ ಅಂತ ಹೇಳಿದ್ದ ವರ್ತೂರು 2 ಬಾರಿಯೂ ವಿಚಾರಣೆಗೆ ಹಾಜರಾಗಿಲ್ಲ. ಇನ್ನು ಪೊಲೀಸರು ಮುಂದಿನ ಕ್ರಮದ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಈ ಪ್ರಕರಣ ವರ್ತೂರು ಪ್ರಕಾಶ್ ಪಾಲಿಗೆ ಕಂಟಕವಾಗೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.